ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವನೇನಪ್ಪ ಈ ಮಳೆಯಲ್ಲಿ ವೀಡಿಯೋ ಮಾಡ್ತವನೆ, ಮನೆಗೆ ಹೋಗಿ ಬೆಚ್ಚಗೆ ಮಲಗ್ದಿರಾ ಅಂತ ಅಂದ್ಕೊಳ್ತಾ ಇದ್ದೀರಾ? ಹೌದು, ಈ ವಿಡಿಯೋ ಮಾಡೋ ಉದ್ದೇಶ ಒಂದೇ. ನಾನು ಹಾಫ್ ಆನ್ ಅವರ್ ಬ್ಯಾಕು ಇಲ್ಲಿ ಮಳೆ ಬರ್ತಿತ್ತು ಅಂತ ಸೈಡಲ್ಲಿ ನಿಂತಿದ್ದೆ. ನಾನು ಎಷ್ಟೋ ಜನ ಡೆಲಿವರಿ ಪರ್ಸನ್ಸ್ನ ನೋಡಿದೆ. ಅವರು ಈ ಮಳೆ ಅಂತಲೂ ನೋಡಿದೆ ಆರ್ಡರ್ ಮಾಡಿರೋ ಐಟಮ್ಸ್ನ ಕಸ್ಟಮರ್ಗೆ ಹೋಗಿ ತಲುಪಿಸ್ತಾ ಇದ್ರು. ಈ ಥರ ಝೊಮ್ಯಾಟೊ, ಸ್ವಿಗ್ಗಿ ಮತ್ತು ಬ್ಲಿಂಕಿಟ್ಟು, ಈ ಥರ ತುಂಬ ಜನ ಡೆಲಿವರಿ ಪರ್ಸನ್ಸ್ನ ನೋಡಿದೆ. ಮತ್ತು ಅದರಲ್ಲಲ್ದಿರ ಲೇಡಿ ಡೆಲಿವರಿ ಪರ್ಸನ್ನು ನೋಡಿದೆ. ನಾನು ತುಂಬ ಖುಷಿ ಆಯಿತು ಅವ್ರನ್ನೆಲ್ಲ ನೋಡಿ. ಇದೆಲ್ಲ ನೋಡಿದ್ಮೇಲೆ ನಾನು ಒಬ್ಬ ಡೆಲಿವರಿ ಪರ್ಸನ್ನ ಕೇಳಿದೆ, ಏನು ಯಾಕೆ ಈ ಥರ ಮಳೇಲಿ ಹೋಗ್ತೀರಾ, ಒಂದು ಸ್ವಲ್ಪ ಕಾಯ್ದುಬಿಟ್ಟು ಹೋಗಿ, ಮಳೇಲಿ ಹೋದರೆ ಏನಾದ್ರು ತೊಂದರೆ ಆಗುತ್ತೆ ಅಂತ ಕೇಳಿದಾಗ ಅವ್ರು ಹೇಳಿದ ಮಾತು ಒಂದೇ, ಸರ್ ಈ ಥರ ಆರ್ಡ್ರ್ ನಂಗೆ ತುಂಬ ಬರುತ್ತೆ ಮಳೇಲಿ, ನಾನು ಅಕಸ್ಮಾತ್ ಮಾಡಿದ್ರೆ ಎಕ್ಸ್ಟ್ರಾ ಟಿಪ್ ಅಂತ ಕೊಡ್ತಾರಂತೆ ಅವ್ರಿಗೆ, ನಮ್ಮ ಫ್ಯಾಮಿಲಿಗೆ ಏನಾದ್ರು ಹೆಲ್ಪ್ ಆಗುತ್ತೆ ಅಂತ ನಾನು ಮಾಡ್ತೀನಿ ಸರ್ ಅಂದರು. ನನಗಂತೂ ತುಂಬಾ ಖುಷಿ ಆಯಿತು. ಇದೆಲ್ಲ ನೋಡಿದ್ಮೇಲೆ ನನಗನ್ಸಿದ್ದು ಒಂದೇ, ನಾನು ಯಾರನ್ನಾರು ಡೆಲಿವರಿ ಪರ್ಸನ್ನ ಊಟ ಕೊಡಿಸಿ ಅವ್ರ ಕಷ್ಟ ತಿಳ್ಕೊಂಡು ಲಾಸ್ಟಲ್ಲಿ ನನ್ನ ಕೈಲಿ ಏನಾಗುತ್ತೋ ಒಂದು ಸಮ್ ಆಫ್ ಅಮೌಂಟ್ನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಗೋ. ಅವತ್ತು ನೈಟು ಫುಡ್ನ ನಾನು ಸ್ವಿಗ್ಗಿಲಿ ಆರ್ಡ್ರ್ ಮಾಡ್ತೀನಿ. ತುಂಬಾ ಮಳೆ ಬರ್ತಿತ್ತು. ಅವಾಗ ಈ ಡೆಲಿವರಿ ಪರ್ಸನು ನನಗೆ ಬಂದು ಫುಡ್ ಕೊಡ್ತಾರೆ. ನಾನು ಅವ್ರ ಹತ್ರ ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನಾನು ನಿಮ್ಮ ಜೊತೆ ಮಾತಾಡಬೇಕು. ಯಾಕೆಂದರೆ ಡೆಲಿವರಿ ಪರ್ಸನ್ಸ್ಗೆ ಯಾವ್ಯಾವ ಥರ ಪ್ರಾಬ್ಲಮ್ನ ಫೇಸ್ ಮಾಡ್ತಾರೆ ಅಂತ ನನಗೆ ಗೊತ್ತಾಗಬೇಕು. ಜೊತೆ ಕೂತ್ಕೊಂಡು ಊಟ ಮಾಡಿಕೊಂಡು ಮಾತಾಡೋಣ ಅಂದೆ. ಆದರೆ ಅವರು ಒಂದು ಮಾತು ಹೇಳಿದ್ರು, ನಮ್ಮ ಕಷ್ಟನ ನೀವು ಕೇಳಬೇಕು ಅಂತ ನನ್ನ ಹತ್ರ ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ. ಆದರೆ ಇವತ್ತು ಬೇಡ, ಯಾಕೆಂದರೆ ಇವತ್ತು ಮಳೆ ಬರ್ತಿದೆ, ತುಂಬಾ ಆರ್ಡರ್ಸ್ ಬರುತ್ತೆ ನಮಗೆ. ಡೆಲಿವರಿ ಏನಾದರೂ ಮಾಡಿದ್ರೆ ನಮಗೆ ಎಕ್ಸ್ಟ್ರಾ ಟಿಪ್ ಅಂತ ಕೊಡ್ತಾರೆ, ಅದನ್ನು ಮಿಸ್ ಮಾಡ್ಕೊಳಕ್ಕಾಗಲ್ಲ. ಆದರೆ ಖಂಡಿತ ನಾಳೆ ನಿಮಗೆ ಸಿಗ್ತೀನಿ ಅಂತ ಹೇಳಿದ್ರು. ದಿ ನೆಕ್ಸ್ಟ್ ಡೇ. ಇವ್ರ ಹೆಸರು ಜನಾರ್ದನ್, ಏಜ್ 60. ಕೆಲಸ ಸ್ವಿಗ್ಗಿಲಿ ಡೆಲಿವರಿ ಪರ್ಸನ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಈ ಡೆಲಿವರಿ ಪರ್ಸನ್ಸ್ಗೆ ಯಾವ ಥರ ಕಷ್ಟ ಇದೆ, ದುಡ್ಡು ಮಾಡ್ಬೋದಾ ಇಲ್ವಾ, ಕಸ್ಟಮರ್ ಯಾವ ಥರ ಟ್ರೀಟ್ ಮಾಡ್ತಾರೆ ಡೆಲಿವರಿ ಪರ್ಸನ್ಸ್ನ, ಇನ್ನೂ ಯಾವ ಥರ ಪ್ರಾಬ್ಲಮ್ಸ್ ಇದೆ ಅಂತ ತಿಳ್ಕೊಬೇಕು ಅಂತ ಅಲ್ಲಿಂದ ಹೋಟೆಲ್ಗೆ ಹೋಗ್ತೀವಿ, ತಿನ್ಕೊಂಡು ಮಾತಾಡೋಣ ಅಂತ. ನನಗೆ ಒಬ್ಬ ಮಗ ಇದ್ದಾನೆ, ಮಿಸ್ಸಸ್. ಮಗ ಬಂದು ಇಂಜಿನಿಯರಾ? ದಯಾನಂದ ಸಾಗರ್ ಕಾಲೇಜಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್. ಮೆಕ್ಯಾನಿಕಲ್ ಇವಾಗ ಮಾಡ್ತಿದಾರ? ಅವ್ರದ್ದು ಕ್ಯಾಂಪಸ್ ಇಂದ ಸೆಲೆಕ್ಟ್ ಆಗಿದ್ದಾರೆ. ಯಾವ ಕಂಪನಿ ಸರ್ ಇವಾಗ? ಈಗ ಫಾರ್ಮಾ ಅಂತ ಯಾವ್ದು ಇದೆಯಂತೆ, ಮಹೇಂದ್ರ ಅಂಡ್ ಮಹೇಂದ್ರ ಎರಡರಲ್ಲಿ ಸಿಕ್ಕಿದೆ. ಓಕೆ, ಅವ್ನು ಇಷ್ಟ ಅದು ಯಾವ ಸೆಲೆಕ್ಟ್ ಮಾಡ್ತಾನೆ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಇದಕ್ಕಿಂತ ಮುಂಚೆ ಏನು ಮಾಡ್ತಿದ್ರಿ ಸರ್? ಇದಕ್ಕೆ ಮುಂಚೆ ಫುಡ್ ಪಾಂಡ ಅಂತ ಒಂದು ಕಂಪನಿ ಇತ್ತು. ಓಕೆ, ಫುಡ್ ಪಾಂಡ ಅಂತ ಗುರ್ಗಾವಲ್ಲಿ ಇತ್ತು. ಓಕೆ, ಫುಡ್ ಪಾಂಡ ಅಂತ ಒಂದು. ಓಕೆ ಓಕೆ, ಗೊತ್ತಾಯ್ತು. ಡೆಲ್ಲಿಲಿ ಇತ್ತು. ಓಕೆ, ತುಂಬ ಚೆನ್ನಾಗಿತ್ತು ಕಂಪನಿ. ಅದು ಸೇಮ್ ಡೆಲಿವರಿನೇ? ಅದು ಸೇಮ್. ಓಕೆ. ಆಮೇಲೆ ನಾನು ಹೊರಗಡೆ ದೇಶಕ್ಕೆಲ್ಲ ಸುತ್ತಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ. ಆಸ್ಟ್ರೇಲಿಯಾ, ಸಿಂಗಾಪುರು. ಅಲ್ಲಿಗೆಲ್ಲ ಹೋಗಿದ್ದೀರಾ ಸರ್? ಏನು ಅಲ್ಲೂ ಡೆಲಿವರಿನೇ? ಅಲ್ಲಿ ಡೆಲಿವರಿ ಅಲ್ಲ, ಮತ್ತೆ ಈ ಸ್ಟಿಕ್ಕರ್ಗಳನ್ನೆಲ್ಲ ಬೋರ್ಡ್ಗಳು ಮಾಡಿಸೋದು. ಓಕೆ, ಬ್ಯಾನರ್ ಥರ ಹೋಟೆಲ್ಗಳು ಫ್ಲೆಕ್ಸ್ ಇಂಪ್ರೂವ್ ಮಾಡೋದು, ಎಲ್ಲೆಲ್ಲಿ ಇಂಪ್ರೂವ್ ಇಲ್ಲ ಅಲ್ಲೆಲ್ಲ ಇಂಪ್ರೂವ್ ಮಾಡೋದು, ಎಲ್ಲಿ ಇಂಪ್ರೂವ್ ಇಲ್ಲ ಆ ಜಾಗ ನಾನು ಕಳಿಸೋದು. ಓಕೆ ಓಕೆ ಓಕೆ. ಏನು ಅವ್ರ ಬ್ಯಾಡ್ ಟೈಮು ನನ್ನ ಬ್ಯಾಡ್ ಟೈಮು ಗೊತ್ತಿಲ್ಲ, ಕಂಪ್ನಿ 3 ತಿಂಗಳು ಕ್ಲೋಸ್ ಆಗೋಯ್ತಾ? ಓಕೆ. ಸ್ವಿಗ್ಗಿನೊಬ್ಬರು ಮ್ಯಾನೇಜರ್, ಅಲ್ಲಿ ಫುಡ್ ಪಾರ್ಲರ್ ಮ್ಯಾನೇಜರ್ ಬಂದು ಸ್ವಿಗ್ಗಿಗೆ ಬಂದಿದ್ರು. ಓಕೆ. ಅವ್ರು ನನ್ನ ಬೇಗ ರೆಫರ್ ಮಾಡಿಬಿಟ್ರು ಇಲ್ಲೂ. ಸ್ವಿಗ್ಗಿ. ಸ್ವಿಗ್ಗಿ. ಇವಾಗ ನೀವು ಸ್ವಿಗ್ಗಿನೂ ಮಾಡ್ತೀರಾ, ಝೊಮ್ಯಾಟೋನು ಮಾಡ್ತೀರಾ? ಇಲ್ಲ, ಸ್ವಿಗ್ಗಿ ಒಂದೇ. ಸ್ವಿಗ್ಗಿ ಒಂದೇ. ಓಕೆ ಓಕೆ. ಈ ಏಜಲ್ಲಿ ಈ ಸ್ವಿಗ್ಗಿ ಯಾಕೆ ಅಂತ ಕ್ವಶನ್ ಮಾರ್ಕ್ ಹಾಕಿದ್ರೆ? ಈಗ ಏನು ಅಂತಂದರೆ, ಇದರಲ್ಲಿ ನಾನು 80,000 ರೂಪೀಸ್ ಸಂಪಾದಿಸ್ತಾ ಇದ್ದೀನಿ ಮಂತ್ಲಿ. ಅದಾದಮೇಲೆ ಮಂತ್ಲಿ ಫುಲ್ ಕೆಲಸ ಮಾಡಿದ್ಮೇಲೆ ಅವರು ನನಗೆ ಇನ್ಸೆಂಟಿವ್, ಬೋನಸ್ ಅಂತೆಲ್ಲ ಕೊಡ್ತಾರೆ. ಓಕೆ. ಕಂಪನಿಯಲ್ಲಿ ಖುಷಿ ಏನು ನನಗೆ ಅಂದರೆ, ಇದಾದಮೇಲೆ ನಾನು JP ನಗರದಲ್ಲಿ ಈ ಸ್ವಿಗ್ಗಿ ಬಂದಮೇಲೆ 2nd ಫ್ಲೋರ್ ಮನೆ ಕಟ್ಟಿದ್ದೆ. ಓ ಸೂಪರ್ ಸರ್. 2nd ಫ್ಲೋರ್ ಮನೆ ಕಟ್ಟಿದ್ದೀನಿ. ಆಮೇಲೆ ವಿಶ್ವಪ್ರಿಯ ನಗರ್ ಬೇಗೂರು ಇದೆಯಲ್ಲ, ಓಕೆ, ಅಲ್ಲಿ ಬ್ಯಾಂಕ್ ಹರಾಜಿಂದ ಒಂದು ಮನೆ ಬಂದಿತ್ತು. ಓಕೆ. 23 ಲಕ್ಷಕ್ಕೆ. ಓಕೆ. ಅಲ್ಲೊಂದು ಮನೆ ತೊಗೊಂಡಿದ್ದೀನಿ. ಹೌದು, ಇದೇ ದುಡ್ಡಲ್ಲಿ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದನ್ನ. ಒಬ್ಬೊಬ್ರು ಏನ್ ಮಾಡ್ತಾರೆ, ಸ್ವಿಗ್ಗಿ ಅವರು ತುಂಬಾ ಅಷ್ಟು ದುಡ್ಡು ಬರಲ್ಲ ಹಂಗೆ ಹಿಂಗೆ ಅಂತಾರಲ್ಲ. ಇನ್ನೊಂದು ಏನು ಗೊತ್ತಾ, ಆನ್ಲೈನ್ ಅಂತ ನಾನು ಹೇಳ್ತಿಲ್ಲ, ನಾನು ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಎರಡರಲ್ಲೂ ಹೇಳ್ತೀನಿ, ಎಷ್ಟು ಸಹನೆ, ಎಷ್ಟು ಕಷ್ಟಪಡ್ತೀರೋ ಅಷ್ಟು ದುಡ್ಡು. ಕೆಲಸಕ್ಕೆ ಬಂದಿದ್ಯಾ, ಮನೆ ಟೆನ್ಷನ್ಗಳು ಅದರಲ್ಲಿ ಇಟ್ಕೋಬಾರ್ದು. ಓಕೆ. ಬಂದಿದ್ದೀವಿ, ಜಾಬ್ ಮಾಡಿದ್ದೀವಿ. ಎಕ್ಸ್ಪೀರಿಯನ್ಸ್ ಆಗಿರುತ್ತೋ ಇರೋಲ್ಲ ಗೊತ್ತಿಲ್ಲ, ಬಟ್ ಇವಾಗ ಡೆಲಿವರಿಗೆ ಅಂತ ಹೋಗಿರ್ತಾರೆ, ಅಲ್ಲಿ ಅವಮಾನಗಳು ನಡೆಯುತ್ತೆ. ನಾನು ಕಾಸು ಕೊಟ್ಟಿರ್ತೀನಿ, ನೀನೇ ಮೇಲ್ ಬಾರೋ ಅಂತ ಡ್ಯಾಶ್ ಅಂತೆಲ್ಲ ಬೈದಿರ್ತಾರೆ. 100%. ಅದೇನ ಅದು ನಿಮ್ಗಾಗಿದೆ ಸರ್? ಆ ಥರ ನನಗೆ ಇವತ್ತಿನವರೆಗೂ ಆಗಿಲ್ಲ. ಬಟ್ ಸ್ವಲ್ಪ ರ್ಯಾಶಾಗಿ ಮಾತಾಡಿದ್ದಾರೆ. ಯಾವ ಥರ ಅಂದರೆ, ನಾನೊಂದ್ಸರಿ ಹೀಗೆ ಬಂಚಕ್ಕೆ ಸೆಕೆಂಡ್ ಸ್ಟೇಜಲ್ಲಿ ಓಕೆ, ಕಸ್ಟಮರ್ ನೇಮ್ ಇನ್ನೊಂದು ಲ್ಯಾಪ್ಟಾಪ್ ಸುಚಿತ್ರ ಅಂತ, 2ನೇ ಫ್ಲೋರಲ್ಲಿ ಅವ್ರ ಮನೆ ಹೋದೆ. ಹೋಗಿದ್ರೆ ಆ ಮೇಡಮು, ಸರಿ ನಮ್ಮ ಅಮ್ಮನ ಕೈ ಕೊಟ್ಬಿಡಿ, ನಾನು ಇಲ್ಲ ಅಂದರು. ಓಕೆ. ತಟ್ಟನೇ ದಿನ ಬಾಗಿಲು ಅವ್ರು ತೆಗೆದಿಲ್ಲ. ಅವ್ರು ಸ್ನಾನ ಮಾಡ್ತಾರೆ, ನನಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿಲ್ಲ? 2-3 ಸಲ ತಡೆದೆ.
ಬರಲೇ ಇಲ್ಲ. ಆಮೇಲೆ ಮೇಡಮ್ಗೆ ಫೋನ್ ಮಾಡಿದೆ. ಎಷ್ಟು ಸರಿ ಫೋನ್ ಮಾಡ್ತೀರಾ ನನಗೆ, ಆಫೀಸಲ್ಲಿ ಇದ್ದೀನಿ ಮೀಟಿಂಗಲ್ಲಿ, ನಾನು ಮನೇಲಿ ಕೊಟ್ಬಿಡಿ ಅಮ್ಮ, ಎಷ್ಟು ಸರಿ ಲಾಕ್ ಮಾಡ್ತಾ ಇದ್ದೀನಿ, ಓಪನ್ ಮಾಡ್ತಾ ಇಲ್ಲ ಡೋರು, ದಯವಿಟ್ಟು ಓಪನ್ ಮಾಡೋರು ಕಾಯ್ಬೇಕ್ರಿ ಏನು ಅಮ್ಮ, ಇನ್ನೊಂದು ಆರ್ಡರ್ ಇದೆ ನನಗೆ, ಐ ಹ್ಯಾವ್ ಡಬಲ್ ಆರ್ಡರ್, 2 ಆರ್ಡ್ರ್. ನಿಮ್ಮ ಥರನೇ ಇನ್ನೊಬ್ಬ ಕಸ್ಟಮರ್ ಇರ್ತಾರಲ್ಲ, ಅವನು ಬಿಸಿಗೆ ಕಾಯ್ತಾ ಇರ್ತಾರಲ್ಲ ಊಟಕ್ಕೆ, ಅದನ್ನು ನೀವು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಿಮ್ಮ ಮದರ್ಗಳಿಗೆ ಹೇಳಿ ಫೋನ್ ಮಾಡಿ ಬೇಗ ಬರಲಿ, ಓಕೆ ಒಳಗಡೆ ಬಂದು ತೊಗೊಳ್ಳಿ, ಇಲ್ಲ ನಾನು ಇಟ್ಬಿಟ್ಟು ಹೋಗಲಮ್ಮ ಅಲ್ಲಿ. ಡೋರ್ ಹತ್ರ ಎಲ್ಲ ಇಡಂಗಿಲ್ಲ ನೀವು, ಅಲ್ಲೆಲ್ಲ ಇಡಂಗಿಲ್ಲ. ಸುಮಾರು ಇನ್ನೂ ಒಂದು 5 ನಿಮಿಷ ವೆಯ್ಟ್ ಮಾಡಿದೆ. ಅವರಮ್ಮ ಸ್ನಾನ ಮಾಡ್ತಾನೆ ಇದ್ದಾರೆ, ನಂಗೆ ಗೊತ್ತಿಲ್ವಲ್ಲ, ನಾನು ಜೋರ್ ನಾಕ್ ಮಾಡ್ತಾನೆ ಇದ್ದೀನಿ. ಆಮೇಲೆ ಅವ್ರ ಮದರ್ ಬಂದು ಏನ್ರಿ ಅಷ್ಟು ಡೋರ್ ಲಾಕ್ ಮಾಡ್ತಾ ಇದ್ರು ಅಮ್ಮ, ಫುಡ್ ಬಂದು 15 ನಿಮಿಷದ ವೆಯ್ಟ್ ಮಾಡ್ತಾ ಇದ್ದೀನಿ, ನಿಮ್ಮ ಮಗಳಿಗೆ ಫೋನ್ ಮಾಡಿದ್ರೆ ಅಮ್ಮನ ಕೈ ಕೊಟ್ಟೋಗು ಅಂತ ಹೇಳಿದ್ರು. ನಾನು ಇನ್ನೊಂದು ಆರ್ಡರ್ ಇದೆ, ಆ ಕಸ್ಟಮರ್ ನಂಗೆ ಮೇಲ್ ಹಾಕ್ಬಿಡ್ತಾರೆ ಲೇಟ್ ಅಂತ, ದಯವಿಟ್ಟು ಈ ಥರ ಇನ್ನೊಂದ್ಸರಿ ಮಾಡ್ಬೇಡಿ. ಅದಕ್ಕೆ ಅವ್ರು ಏನಂದ್ರು, ಫುಡ್ ವಾಪಸ್ ತೊಗೊಂಡೋಗಿ ನಮ್ಮ ದುಡ್ಡು ರಿಟರ್ನ್ ಮಾಡಿ. ಅಯ್ಯೋ, ಅಷ್ಟು ನಿಮಿಷ ವೆಯ್ಟ್ ಮಾಡಿದ್ದಕ್ಕೆ. ನನ್ನ ಫ್ರೆಂಡ್ ಒಬ್ಬರು ಹೀಗೇನೆ ಹೋಗಿದ್ರು, ಐಸ್ ಕ್ರೀಮ್ ತೊಗೊಂಡೋದ್ರು ಕಾರ್ನರ್ ಹೌಸಿಂದ. ಕಾರ್ನರ್ ಹೌಸ್ ಐಸ್ ಕ್ರೀಮ್ ತೊಗೊಂಡೋದ್ರೆ ಒಬ್ಬ ಲೇಡಿ ಹತ್ರ ತೊಗೊಂಡೋಗಿದ್ದಾರೆ. ಅವ್ನು ಐಸ್ ಕ್ರೀಮ್ ಕೈಗೆ ತೊಗೊಂಬಿಟ್ಟು ಏನು ಹೇಳ್ತಾರೆ, ಮೇಡಮ್ 474 ರೂಪಾಯಿ ಆಗಿದೆ ಕೊಡಿ ಮೇಡಮ್. ಓಕೆ, ನೀವು ದುಡ್ಡೇ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಥವಾ ಬೇರೆ ಎಕ್ಸ್ಪೆಕ್ಟ್ ಮಾಡೋಂಗಿದ್ರೆ ಬನ್ನಿ ಒಳಗಡೆ, ಡೈರೆಕ್ಟಾಗಿ ಕೇಳಿ. ಅಯ್ಯೋ, ಅವ್ರು ಭಯ ಪಟ್ಕೊಂಡು ನಾಳೆ ಏನೋ ವಿಡಿಯೋ ಮಾಡಿ ಏನಾದ್ರು ಬ್ಲಾಕ್ ಮೇಲೆ ಮಾಡಿದ್ರೆ ಅವಳು, ಹೌದು, ಭಯ ಪಟ್ಕೊಂಡು ಇಮಿಡಿಯೇಟಾಗಿ ಬೇಡ ಮೇಡಮ್ ದುಡ್ಡು ಕೊಡಿ, ಇನ್ನೊಂದು ಆರ್ಡರ್ ಇದೆ ಅಂತೇಳಿ ಓಕೆ ಓಡ್ ಬಂದು ಇಸ್ಕೊಂಡು ಬಂದು ನನ್ನ ಹತ್ರ ಹೇಳ್ದ, ಭಾರಿ ಒಳ್ಳೆ ಕೆಲಸ ಮಾಡಿದ್ಯಾ ನೀನು. ಅದು ನೆಕ್ಸ್ಟ್ ಸಿಚುಯೇಷನ್ ಇನ್ನೊಬ್ರಿಗೆ ಏನಾಗಿದೆ ಅಂದರೆ, ಟಾಟಾ ಪ್ಯಾರಮೌಂಟ್ ಗಾರ್ಡನ್ ಇಟ್ಮಡುಗು ಅಷ್ಟು ದೊಡ್ಡ ಅಪಾರ್ಟ್ಮೆಂಟ್ಗೆ ಹೋಗಿದ್ದೀವಿ, ನನ್ನ ಫ್ರೆಂಡೇ ಹೋಗಿದ್ದಾರೆ. ಹೋಗಿದ್ರೆ ಅವನೇ ಸೀದಾ ಒಳಗಡೆ ಎಳ್ಕೊಂಡಿದ್ದಾನೆ ಹುಡುಗ, ಹೇಳ್ಕೊಂಡು ಈಸ್ ಒನ್ ಆಫ್ ದಿ 9 ನಂಬರ್. ಓಕೆ, ಅವನು ಒಳಗಡೆ ಇರೋನು. ಓಕೆ, ಒಳಗಡೆ ಅವ್ನು ಬಂದ್ಬಿಟ್ಟು ಅವ್ನು ಹಿಡ್ಕೊಂಡು 2,000 ರೂಪಾಯಿ ಕೊಡ್ತೀನಿ ನನ್ನ ಜೊತೆ ಮಲಗು. ಅಯ್ಯೋ, ಈಗ ಕೇಳಿದ 2,000 ರೂಪಾಯಿ ಪರ್ ಡೇ ಎವ್ರಿ ಡೇ ಕೊಡ್ತೀನಿ, ಬರ್ತೀಯಾ? ಅವ್ನು ಇಮ್ಮಿಡಿಯೇಟಾಗಿ ಓಡ್ ಬಂದು ಬಾಗಿಲನ್ನ ಸೆಕ್ಯೂರಿಟಿ ಹತ್ರ ಇಟ್ಕೊಂಡು ಕೂಗ್ಬಿಟ್ಟು ಓಡ್ ಬಂದ್ಬಿಟ್ಟಿದ್ದಾನೆ. ಸರ್, ಈ ಥರ ಎಲ್ಲ ಒಂಚೂರು ಹೆಂಗೆಲ್ಲ ಇರುತ್ತಲ್ಲ ಸರ್ ಎಕ್ಸ್ಪೀರಿಯನ್ಸ್ ನೋಡಿ. ಇನ್ನೊಂದು ಯಾವ್ದಾರು ತುಂಬ ಕ್ರೈಮ್ ಆಗಿರೋ ಥರ ಇದೆಯಾ ಸರ್ ನಿಮ್ಮ, ಲೈಕ್ ನಿಮ್ಗೆ ಆಗಿಲ್ಲ ಎಕ್ಸ್ಪೀರಿಯನ್ಸು, ಬಟ್ ತುಂಬ ಜನಕ್ಕೆ ನಿಮ್ಮ ಥರ ಸ್ವಿಗ್ಗಿ ಪರ್ಸನ್ಸ್ಗೆ, ಡೆಲಿವರಿ ಪರ್ಸನ್ಸ್ಗೆ ಆಗಿರುತ್ತೆ? ಆಗಿದೆ ಸರ್. ಸಿಟಿ ಮಾಲ್. ಓಕೆ, 11:30 ರಾತ್ರಿ ನೈಟು, 11:30 ನೈಟು. ಓಕೆ, ಹುಡುಗ ಆರ್ಡರ್ ತೊಗೊಂಡು ಹೋಗ್ತಾ ಇದ್ದಾನೆ. ಆರ್ಡರ್ ತೊಗೊಂಡಿದ್ರೆ 5 ಜನ ಅಟ್ಯಾಕ್ ಮಾಡಿದ್ದಾರೆ. 5 ಜನ ಅಟ್ಯಾಕ್ ಮಾಡಿದ್ದಾರೆ. ಏನಕ್ಕೆ ಸರ್? ಅವ್ನ ಮೊಬೈಲು, ದುಡ್ಡು, ಗಾಡಿ ಕಿತ್ಕೊಂಡು ಅವನಿಗೆ ಕಳಿಸಿದ್ದಾರೆ. ಗಾಡಿ ಕೂಡ ಕೊಟ್ಟಿಲ್ಲ ಸರ್. ಈ ಥರ ತುಂಬ ಕೇಸ್ ಆಗಿರುತ್ತಲ್ಲ ಸರ್? ಆಗಿದೆ. ಅವಾಗ ಹೆಂಗೆ ಕಂಪನಿ ಯಾವ ಥರ ಇದು ಮಾಡೋದು? ಕಂಪನಿ ಏನಂದರೆ ಆತ ಏನು ಮಾಡಬೇಕು, ಎಮರ್ಜೆನ್ಸಿ ಅಂತ ಒಂದು ಇರುತ್ತೆ ನಮ್ಮಲ್ಲಿ. ಅವ್ರಿಗೆ ಕಾಲ್ ಮಾಡಬೇಕು. ಅವನ ಹತ್ರ ಮೊಬೈಲೇ ಇಲ್ವಲ್ಲ, ಅವಾಗ ಏನು ಮಾಡ್ತಾನೆ? ಓಡ್ ಬಂದಿದ್ದಾನೆ. ಓಕೆ, ಓಡ್ ಬಂದು ಅವ್ರ ಹುಡುಗನೆಲ್ಲ ಕರ್ಕೊಂಡು ಬಂದು ಹೆಲ್ಪ್ ಮಾಡಿದ್ದಾನೆ. ಓಕೆ, ಅವಾಗ ಕಂಪ್ನಿ ಹೆಲ್ಪ್ ಮಾಡಿದೆ ನನಗೆ. ಓಕೆ, ಕೋರ್ಟ್ ಪೊಲೀಸ್ ಸ್ಟೇಷನ್ಗೆಲ್ಲ ತಗೊಂಡೋಗಿ ಮಾಡಿ ಇದೆಲ್ಲ ಮಾಡಿದ್ದಾರೆ. ಓಕೆ, ಅವನಿಗೂ ಹೆಲ್ಪ್ ಮಾಡಿ ಕಂಪನಿಯವರು ಹೊಸದ ಮೊಬೈಲ್ಗೆಲ್ಲ ಇನ್ಶೂರೆನ್ಸ್ ಮಾಡಿಸಿ ಕೊಟ್ಟಿದ್ದಾರೆ. ಈ ಥರ 11 ಗಂಟೆ ಮೇಲೆ ಕೆಲಸ ಮಾಡಬೇಕಾದ್ರೆ ದಯವಿಟ್ಟು ನೀವು ಕ್ಯಾಶು ಗೀಶೆಲ್ಲ ಜೋಬಲ್ಲಿ ಇಟ್ಕೊಂಡು ಹೋಗಬೇಡಿ. ಕಸ್ಟಮರ್ಗೆ ಆದಷ್ಟು ಆನ್ಲೈನ್ ಮಾಡೋಕ್ಕೆ ದಯವಿಟ್ಟು, ಮುಂದಿನ ತೊಂದರೆಗಳಾಗಲ್ಲ ಅಂತ ಗೈಡೆನ್ಸ್ ಕೊಟ್ಟಿದ್ದಾರೆ ಕಂಪನಿ. ಇನ್ನು ನನಗಿಂತ ಏಜ್ ಒಬ್ಬ ಇದ್ದಾರೆ, ಹ್ಯಾಂಡಿಕ್ಯಾಪ್. ಓಕೆ, ಓಕೆ, ಅವರು ದಿನಕ್ಕೆ ನನಗಿಂತ ಒಂದು 100 ರೂಪಾಯಿ ಜಾಸ್ತಿನೇ ಮಾಡ್ತಾರೆ. ಓಕೆ, 100 ರೂಪಾಯಿ ಮಾಡ್ತಾರೆ. ಒಂದೇನು ಅಂದರೆ, ಒಂದೇ ಒಂದು ಮನಸ್ಸಿಗೆ ಬೇಜಾರು ಅಂದರೆ, ಆತ ಹ್ಯಾಂಡಿಕ್ರಾಫ್ಟು BTM ಲೇಔಟ್ಗೆ ಹೋಗಿದ್ದಾನೆ ಒಂದ್ಸರಿ. ಓಕೆ, 5ನೇ ಫ್ಲೋರು. ಓಕೆ, ಎಷ್ಟು ಕಚಡ ಅಂದರೆ ಕಸ್ಟಮರು, ಅವ್ನು ಹ್ಯಾಂಡಿಕ್ರಾಫ್ಟ್ ಅಂತ ಗೊತ್ತು, 2 ಸ್ಟಿಕ್ಕಲ್ ಮೇಲೆ ಹತ್ತಬೇಕು ಅವನು, ಲಿಫ್ಟ್ ಇಲ್ಲ. ಅವ್ನು ಕೇಳಿದಂತೆ ಮಳೆ ಬರ್ತಾ ಇದೆ, ಲೈಟ್ ಮಳೆ, ಜೋರ್ ಮಳೆ. ಓಕೆ, ಲೈಟ್ ಮಳೆ ಬರ್ತಾ ಕೇಳಿದಾನ ಅವನು ಕಸ್ಟಮರ್ ಹತ್ರ, ನೋಡಿ ಸರ್ ನಾನು ಹ್ಯಾಂಡಿಕ್ರಾಫ್ಟು ನಾನು ಬರಲ್ಲ ಅಂತ ಹೇಳ್ತಿಲ್ಲ, ಒಂದು 2 ಸ್ಟೆಪ್ವರೆಗೂ ಬರ್ತೀನಿ ಮೇಲ್ಗಡೆ, ನೀವೊಂದು 3 ಸ್ಟೆಪ್ ಕೆಳಗಡೆ ಬನ್ನಿ. ಓಕೆ, ಡೋರ್ ಡೆಲಿವರಿ ಮೇಲ್ ಬರಲೇಬೇಕು ನೀನು. ಹಿಂಗೆ ಪಾಪ ಅವರು ಫಿಸಿಕಲಿ ಮೇಲ್ ಬಂದು ಈಚೆ ಬಂದು ನೋಡಿ ಸರ್ ಅಂದರೆ ರೈನಿಂಗ್ ನಾನು ಬರಲ್ಲ ಅಂತಾರೆ. ಈ ಥರದವರು ಮನುಷ್ಯತ್ವ ಇಲ್ದಿರ ಇರ್ತಾರೆ. ತುಂಬ ಬೇಜಾರು. ಆಮೇಲೆ ನಂಗೆ ತಕ್ಷಣ ಇಮಿಡಿಯೇಟ್ ಫೋನ್ ಮಾಡಿದ್ರು ಅವರು, ನಂಗೆ ತುಂಬ ಕ್ಲೋಸ್ ಸ್ವಲ್ಪ. ಓಕೆ, ಓಕೆ, ಹಿಂಗಾಗಿದೆ ನಾನು, ಸರಿ ನಾನು ಬರ್ತೀನಿರಪ್ಪ, ಅಲ್ಲೇ ಇರೋ ಒಂದು ಅರ್ಧ ಗಂಟೆ ಯಾರನ್ನ ಕಳಿಸ್ತೀನಿ, ನಾನು ಬರೋಕ್ಕಾಗಲ್ಲ ಅಂದರೆ ನಿನ್ನ ಲೊಕೇಶನ್ ಕಳಿಸು ಅಂತ. ಆ ಲೊಕೇಶನ್ಗೆ ಹೋದ್ವಿ. ಓಕೆ, ಮೇಲ್ ತೊಗೊಂಡೋಗಿ ಕೊಟ್ಬಿಟ್ಟು ಕಸ್ಟಮರ್ನ ಅಂಬ್ರೆಲ್ಲ ಹಿಡ್ಕೊಂಡು ಕರ್ಕೊಂಬಂದೆ. ಓಕೆ, ಕೆಳಗಡೆ ನೋಡಿ ಸರ್, ಅಷ್ಟನ್ನು ನೀವು ಕರ್ಟೇಜ್ ಇಲ್ಲ ಅಂದರೆ ನಾನು ಇಷ್ಟು ಕಷ್ಟಪಟ್ಟು 30 ರೂಪಾಯಿ 20 ರೂಪಾಯಿ ಕೆಲಸ ಮಾಡಿ
ಅವನು ಕೆಳಗಡೆ ಬಂದು ಅವ್ರ ಕೈ ಹಿಡ್ಕೊಂಡು ತಪ್ಪಾಯ್ತಪ್ಪ ಅಂತೇಳಿ ಆಮೇಲೆ 100 ರೂಪಾಯಿ ಟಿಪ್ಸ್ ಕೊಟ್ಟು ನೆಕ್ಸ್ಟ್ ಟೈಮ್ ಹಿಂಗೆ ಆಗಲ್ಲ ದಯವಿಟ್ಟು ವೆರಿ ಸಾರಿ ಅಂತ. ಓಕೆ, ಯಾವತ್ತೂ ಅಷ್ಟೇ ಸರ್, ಯಾರು ಕರೆದ್ರಿ ಮಾಡಿದ್ರೆ ಒಂಚೂರು ಬೆಲೆ ಕೊಡಿ, ಹೌದು, ಅವನಿಗೂ ಸಂತೋಷ ಆಗುತ್ತೆ. ಹೌದು ಸರ್, ನೀವೇನೂ ಮಾಡಲಿಲ್ಲ ಅಂದಾಗ ಅವ್ನ ಮನಸ್ಸು ನೋವಾಗುತ್ತೆ. ಫಸ್ಟೇ ಅವ್ನು ನೋವಲ್ಲಿರ್ತಾನೆ, ಕಾಲಿಲ್ಲ ಬೇರೆ. ಹೌದು, ನೀವು ಆ ಥರದಲ್ಲಿ ಇನ್ನೂ ನೋವು ಕೊಟ್ಟಾಗ ಅವನಿಗೆ ಸ್ವಲ್ಪ ನೋಡಿ ಮಾಡಿ ಮಾತಾಡಬೇಕು ಸರ್ ದಯವಿಟ್ಟು ಅಂತೆ. ವೆರಿ ಸಾರಿ ಬಾಬಾ ಅಂತ. ಅವನು ಹಿಂದಿಯನು. ಓಕೆ, ಇದು ನನಗಾಗಿರೋ ಅನುಭವ. ಹೌದು, ಈಗ ಒಂದು 2ನೇ 3ನೇ ಆರ್ಡ್ರಿಗೆ ಹೋಗಿದ್ದೆ ಲಾಸ್ಟ್ ಹೋದೆ, ಕಾರಲ್ಲಿ ಹೋದೆ. ಅಲ್ಲಿ ನಾನು ಏನಿಲ್ಲ, ಸುಮ್ಮನೆ ಒಂದು ಕೆಮ್ಮು ದಗ್ ಬಂತು ಒಂಚೂರು. ಈಗ ತಕ್ಷಣ ಅವ್ರ ಹೆಂಡತಿಗೆ ಅಷ್ಟು ಕ್ಲೋಸ್ ಮಾಡು. ಅವಾಗ ಎಷ್ಟು ಬೇಜಾರಾಗುತ್ತೆ ನಮಗೆ, ಏನಕ್ಕಪ್ಪ ಈ ಕೆಲಸ ಜಾಬು ಅನಿಸುತ್ತೆ. ಯಾವಾಗಲೇ ಅನಿಸುತ್ತೆ, ಬೀದಿಯಲ್ಲಿ ಮಳೆ ನೆಂದು ತೊಪ್ಪೆ ಆಗಿ ಗಾಡಿ ಹಳ್ಳ ತಿನ್ನಿ ಅಂತ ಮೊನ್ನೆ ಇದಕ್ಕೆ ಹೋದ ವಾರದಲ್ಲಿ ಓವರ್ ಮಳೆ ಬಂದು ನೋಡಿದಿರ, ಮರ ಎಲ್ಲ ಬಿದ್ದೆ. ಅಂಥ ಟೈಮಲ್ಲಿ ಏನು ಹೇಳ್ತೀನಿ, ನಮ್ಮಿಬ್ಬರು ಹುಡುಗಿ ಮರದ ಮೇಲೆ ತಲೆ ಮೇಲೆ ಇದು ಬಿತ್ತು, ಮರ ಬಿತ್ತು. ನಾನು ಹೇಳೋದೇನು ಗೊತ್ತಾ ಸರ್, ಎಲ್ಲರಿಗೂ ಒಂದು ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದ್ರೆ ಅವ್ರಿಗೂ ಖುಷಿ ಆಗುತ್ತೆ. ಡೀಸ್ಗೆ ಸರ್ ಏನೂ ಇಲ್ಲ. ಮನೆ ಹತ್ರ ಹೋದಾಗ ಏನು ಇನ್ನೂ ಕೆಲವರು ಇರ್ತಾರೆ ನೋಡಿದಿರಿ, ನೀರು ಕುಡಿಬೇಕಾ, ನೀರು ಕುಡಿತೀರಾ, ಸುಳ್ಳು ಹೇಳಬಾರ್ದು. 10 ರೂಪಾಯಿ ಹೇಳ್ತೀನಿ, ಒಳಗೆ ಕರೆದು ಜರ್ಕಿನ್ ಕೊಟ್ಟು, ಜರ್ಕಿನ್ ಹಾಕ್ಕೊಳ್ಳಿ ಕೊಟ್ಟು 100 ರೂಪಾಯಿ ಕೊಟ್ಟು ಕಳಿಸಿದ್ರು. ನಾನು ಖುಷಿ ಆಗುತ್ತಲ್ಲ ಸರ್, ಈ ಥರದ ಎಲ್ಲ ಥರನೂ ಅದೇ ಥರ ಟ್ರೀಟ್ ಇಷ್ಟು ಸಂತೋಷ ಇದೆ. ಅವ್ರಿಗೂ ಖುಷಿ ಆಗುತ್ತೆ. ಕೆಲವು ಡಿಗಳಿಗೆ ಅಷ್ಟು ಮಳೆ ಬರ್ತಾ ಇದ್ರು ಅವ್ರು ಗೇಟ್ ನಾಕ್ ಮಾಡಿ ಬರಬೇಕು, ಹೆಂಗೆ ಬಂದೆ ನೀನು ಒಳಗಡೆ ಅಂತ ಕೇಳಿದ್ದಾರೆ. ಅಷ್ಟು ಮಳೆ ಬರ್ತಾ ಇದೆ, ಎಷ್ಟು ಬೇಜಾರಾಗುತ್ತೆ ಆಗ. ಹೌದು ಸರ್. ಆದರೆ ನಿಮ್ಮ ಕಡೆಯಿಂದ ಏನು ರಿಕ್ವೆಸ್ಟ್ ಮಾಡ್ಕೊಳ್ತೀರಾ ಸರ್ ಜನರಿಗೆ? ನಾನು ಹೇಳೋದು ಇಷ್ಟೇ, ನೀವೇನು ಮಾಡಬೇಡಿ, ದಯವಿಟ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು. ಹೌದು, ಅವ್ರಿಗೆ ಒಂದು ಬೆಳಗ್ಗೆಯಿಂದ ಕೆಲಸ ಮಾಡಿ ಟಯರ್ಡಾಗಿ ಕೆಲಸ ಮಾಡಿಸ್ಕೊಂಡು ಬಂದಿರ್ತಾನೆ, ಅಷ್ಟು ದೂರದಿಂದ ನಿಮ್ಮ ಫುಡ್ ತಂದಿರ್ತಾನೆ, ಅವ್ನಿಗೆ ಎಷ್ಟೋ ಖುಷಿಯಾಗಿ ಬಂದಿರ್ತಾನೆ. ಮೂಡೆಲ್ಲ ಮನೇಲೆಲ್ಲ ಏನೇನೋ ಟೆನ್ಷನ್ ಪಾಪ, ಮನೇಲಿ ಮಕ್ಕಳು ಫೀಸ್ ಕಟ್ಟಿರಲ್ಲ, ಈ ಯೋಚನೆ ಬಂದಿರ್ತಾನೆ. ನೀವು ಅವನು ಮನ್ಸಿಗೆ ನೋವು ಮಾಡಿದಾಗ ಬೇಡಪ್ಪ ಕೆಲಸ ಯಾರು ಹೊರಟೋಗ್ಬಿಡೋಣ ಅನ್ಸ್ಬಿಡುತ್ತೆ. ನೀವೊಂದು 2 ಮಾತು ಸಂತೋಷ ನಗ್ನಗ್ತಾ ಮಾತಾಡ್ಸಿದಾನ, ಪಾಪ ಕೂತ್ಕೋ, ಥ್ಯಾಂಕ್ ಯು, ಹ್ಯಾವ್ ಎ ಗುಡ್ ಡೇ ಅಂತ ಹೇಳಿದಾಗ ಅವನಿಗೆ ಪಾಪ ಅವ್ನು ಕಸ್ಟಮರ್ ಆರು ಸಂತೋಷ ಮಾತಾಡ್ಸಿದ್ನಲ್ಲ ಅಂತ ಅವನು ನೆಕ್ಸ್ಟ್ ಆರ್ಡರ್ ಕಂಟಿನ್ಯೂ ಮಾಡ್ಬೇಕಾದ್ರೆ ಒಂದು ಮುಖದಲ್ಲಿ ನಗು ಇರುತ್ತೆ. ಹೌದು, ನೀನು ಯಾವಾಗ ಅಂದಾಗ ಅಲ್ಲಿ ಇಟ್ಬಿಟ್ಟು ಬಿಸಿ ಅಲ್ಲಿ ಹೋಗ್ಬಾಗಪ್ಪ ಅಂದ್ಬಿಟ್ಟಾಗ ಅವ್ನಿಗೇನಾಗುತ್ತೆ, ಏನಪ್ಪ ಕಸ್ಟಮರು ಡೋರ್ ತೆಗೆದು ಹಾಕ್ಕೊಂಡ್ಬಿಟ್ರಲ್ಲ ಇಷ್ಟು ಜೋರಾಗಿ. ಇನ್ನೊಬ್ಬರು ನೋಡಿದ್ರಿ ನೀವು, ಡೋರ್ ದಮ್ಮ ಹಾಕ್ಬಿಡ್ತಾರೆ, ಎಷ್ಟು ಮುಖದ ಮೇಲೆ ನೋಡಿದಂಗೆ ಆಗುತ್ತೆ. ಆಮೇಲೆ ಏನೋ ಒಂಥರ ರ್ಯಾಶಾಗಿ ಮಾತಾಡ್ಬಿಡ್ತಾರೆ. ಅಂಥ ಟೈಮಲ್ಲಿ ಡೀಲ್ಗೆ ಅಯ್ಯೋ ಈ ಕೆಲಸ ಇಷ್ಟೊಂದು ನೋವು ತಿನ್ಬೇಕಲ್ಲ, ಕೊಡೋದು 30 ರೂಪಾಯಿ. ಅದಕ್ಕೆ ನೀವು ಹೇಳ್ತೀರ, ನನ್ನ ಕಣ್ಣಲ್ಲಿ ನೀರು ಸತ್ಯ. ನಾನು ಹತ್ತಿದ್ದೀನಿ, ಹೌದು, ನನಗೂ ಹತ್ತಿದ್ದೀನಿ ಸರ್, ನಾನು ಹತ್ತಿದ್ದೀನಿ. ತುಂಬ ಖುಷಿ ಆಯಿತು ಸರ್ ನಿಮ್ಮ ಹತ್ರ ಮಾತಾಡಿ. ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಂದೇನಂದರೆ 80,000ವರೆಗೂ ದುಡಿಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ನೀವು ಹೇಳೋ ಪ್ರಕಾರ 1 ಲ್ಯಾಕ್ವರೆಗೂ ದುಡಿಬೋದು. ಬಟ್ ಆದರೆ ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ಸಿಗುತ್ತೆ ಸರ್. ನಮ್ಮಲ್ಲಿ ನಾನು ಹುಡುಗರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ನೀವು ಆದಷ್ಟು ನಾವು ಹುಡುಗರಿಗೆ ತಾಳ್ಮೆ, ಹೌದು, ಹಾರ್ಡ್ ವರ್ಕರು. ನೀವು 10 ಅವರ್ಸ್ ಮಾಡ್ತೀನಿ ಅಂತ ಮನೆಯಿಂದ ಬರ್ತೀರಾ, 10 ಅವರ್ಸೇ ಮಾಡಿ, 10 ಅವರ್ಸ್ ನೀಟಾಗಿ ಮಾಡಿ. 5 ಅವರ್ಸ್ ಮಾಡ್ತೀನಿ ಅಂತ ಬರ್ತಾರೆ, 5 ಅವರ್ಸೇ ನೀಟಾಗಿ ಮಾಡಿ, ಬಾರಿ ನೀಟಾಗಿ ಮಾಡಿ, ಹಾರ್ಡ್ ವರ್ಕ್ ಮಾಡಿ. ನಿಮಗೆ ಇನ್ನೊಂದು ಇದರಲ್ಲಿ ಒಂದೇ ಏನು ಗೊತ್ತಾ ಸರ್, ಸ್ವಿಗ್ಗಿ ಝೊಮ್ಯಾಟೋಲ್ಲಿ ಏನು ಗೊತ್ತಾ, ನನಗೆ ಇವತ್ತು 2 ಲಕ್ಷ ಬೇಕು ಅಂದ್ಕೊಡಿ, 2 ಲಕ್ಷದವರೆಗೂ ಬೇಕಾದ್ರೆ ಕೆಲಸ ಮಾಡ್ಬೋದು. ಏನಂದರೆ ಡಿಪೆಂಡ್ಸ್ ಆನ್ ಯು. ಇಷ್ಟೊತ್ತು ಕುತ್ಕೊಂಡು ನನ್ನ ಜೊತೆ ಮಾತಾಡಿ, ಇಷ್ಟು ಎಕ್ಸ್ಪೀರಿಯನ್ಸ್. ನೀವು ಆ ಸ್ವಿಗ್ಗಿದ ಇಷ್ಟೊತ್ತಿಗೆ ಎಷ್ಟು ಆರ್ಡರ್ ಮಾಡ್ತಿದ್ರು ನನಗೆ ಗೊತ್ತಿಲ್ಲ, ಬಟ್ ನನ್ನ ಜೊತೆ ಮಾತಾಡಿ ಟೈಮ್ ಕೊಟ್ಟು ಮಾತಾಡಿದ್ದೀರಾ, ಅದಕ್ಕೆ ಇಷ್ಟ ಕಮ್ ಸರ್. ಇಲ್ಲ, ನಾನೇ ಕೊಡ್ತೀನಿ ಅಂತಿದ್ದೆ. ಓಕೆ ಸರ್, ಗೊತ್ತಾ, ಇದು ನೀವು ಆಫ್ ಮಾಡಿ ನನ್ನ ಜೊತೆ ಕೂತು ಮಾತಾಡಿ ನನ್ನ ಕಡೆಯಿಂದ ಚಿಕ್ಕ ಅಮೌಂಟ್ ಬಿಲ್ ಕೊಡ್ತೀನಿ, ನಾನು ಕೊಡ್ತೀನಿ. ಓಕೆ ಸರ್, ಆಯ್ತು, ನೀವು ಬಿಲ್ ಕೊಡಿ, ಇದು ತಗೊಳ್ಳಿ ನೀವು. ನನ್ನ ಕಡೆಯಿಂದ ಇಷ್ಟು ಚಿಕ್ಕ ಅಮೌಂಟ್. ಓಕೆ, ಅಲ್ಲ, ಇನ್ನೂ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂದರೆ, ನಾನು ನಿಮ್ಮ ಬಗ್ಗೆನೂ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಯಾರು ಆ ಥರ ನಮ್ಮ ಕಷ್ಟನ ಕೇಳ್ಕೊಂಡು ಬಂದು ಇಂಟರ್ವ್ಯೂ ಮಾಡೋರು ಭಾರಿ ಕಮ್ಮಿ. ಓಕೆ, ದಯವಿಟ್ಟು ಹೇಳ್ತೀನಿ, ಕೇಳಿ, ಸತ್ಯವಾದ ಮಾತಾಡಿ. ಓಕೆ, ನಮ್ಮ ಮ್ಯಾನೇಜರ್ಗಳನ್ನೇ ನಾನು ಹೆಸರಿಗೆ ಹೇಳ್ಬೇಕಂದ್ರೆ, ಸರ್ ಬನ್ನಿ ಸರ್ ನಮ್ಮ ಕಷ್ಟ ಕೇಳಿದ್ರೆ ಇವಾಗ ಟೈಮ್ ಇಲ್ಲ, ಅವಾಗ ಟೈಮ್ ಇಲ್ಲ, ನಾವು ವೆರಿ ಬಿಜಿ ಇರ್ತಾರೆ. ಬಂದು ನೀವು ನಮ್ಮನ್ನ ಈ ಥರ ಮಾಡಿದ್ರೆ ಅಂದರೆ ನಿಜವಾಗ್ಲೂ ಯು ಆರ್ ವೆರಿ ಗ್ರೇಟ್ ಅಂತ ನಾನು ಹೇಳ್ತೀನಿ, ಸತ್ಯವಾಗ್ಲೂ ಹೇಳ್ತೀನಿ.
ಥ್ಯಾಂಕ್ ಯು ಸರ್. ನನಗೆ ಭಾರಿ ಖುಷಿ ಆಯಿತು. ನನ್ನ ಮನಸ್ಸಲ್ಲಿ ಅಂದ್ಕೊಂಡೆ ಒಬ್ಬ ಮನುಷ್ಯ ನನ್ನ ಕಷ್ಟನ ಕೇಳೋಕ್ಕೆ ಫಾಲೋ ಮಾಡ್ತಾ ಇದ್ದಾರೆ ಅಂದರೆ ಹೌದು, ನಿಜವಾಗ್ಲೂ ಭಾರಿ ಸಂತೋಷ ಆಯಿತು. ನನ್ನ ಫ್ರೆಂಡ್ಸ್ ಹತ್ರ ಹೇಳ್ಕೋಬೇಕು ಅಂತ ಭಾರಿ ಖುಷಿ ಇದೆ. ಈಗ ನಾನು ಇದೇ ಫಸ್ಟ್ ನಾನು ಹೋಗಿ ಹೇಳ್ಕೋಬೇಕಾಗಿತ್ತು. ಥ್ಯಾಂಕ್ ಯು ಸರ್.